ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಡಯರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 77ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 78ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಂಗಳಕ್ಕೆ ದೊಡ್ಡದಾದ ರಂಗೋಲಿಯೊಂದನ್ನು ಹಾಕಿದೆ. ಎಲೆಗಳ ಮೇಲಿಟ್ಟಿರುವ ಇಬ್ಬನಿಯಂತೆ ನಕ್ಷತ್ರ ಆಗಲೇ ಸ್ನಾನ ಮಾಡಿ ಮಡಿ ಉಟ್ಟು ಪೂಜೆಗೆ ಹೂಗಳನ್ನು ಕೀಳುತ್ತಿದ್ದಾಳೆ. ತಿಳಿ ನೇರಳೆ ಬಣ್ಣದ ಸೀರೆಯಲ್ಲಿ ಕಡೆದಿಟ್ಟ ಶಿಲಾಬಾಲಿಕೆಯಂತೆ ಕಾಣುತ್ತಿದ್ದ ತನ್ನವಳನ್ನು ನೋಡಿ ಬಯಕೆಗಳ ಬಚ್ಚಿಟ್ಟುಕೊಳ್ಳಲಾಗದೆ ಇದು ತಮ್ಮ ಬೆಡ್ರೂಮ್ ಅಲ್ಲ, ಗಾರ್ಡನ್ ಎಂಬುದನ್ನು ಮರೆತು ಹೋಗಿ ತಬ್ಬಿಕೊಂಡಿದ್ದ ನವೀನ್. ಹೂಗಳನ್ನು ಕೀಳುವುದರಲ್ಲಿ ತಲ್ಲೀನವಾಗಿದ್ದ ನಕ್ಷತ್ರ ತನ್ನವನ ಆಗಮನವನ್ನು ನಿರೀಕ್ಷಿಸಿರದೆ ಬೆಚ್ಚಿ ಕೈಯಲ್ಲಿದ್ದ ಹೂಬುಟ್ಟಿಯನ್ನು ಕೆಳಬಿಟ್ಟರೆ ಇಬ್ಬರ ಮೇಲೂ ಪುಷ್ಪವೃಷ್ಟಿ. ತನ್ನ ಇಷ್ಟೂ ಸಮಯದ ಕೆಲಸ ವ್ಯರ್ಥವಾಯಿತೆಲ್ಲ ಎಂದು ಮುಖ ಊದಿಸಿಕೊಂಡು ನೋಡಿದರೆ ಮುತ್ತಿಕ್ಕಿ ಸಮಾಧಾನಿಸುವ ಪರಿ ಅವನದು. ಬಿದ್ದ ಹೂಗಳನ್ನು ಆಯ್ದುಕೊಳ್ಳಲು ಇಬ್ಬರೂ ಕುಳಿತರೆ ಮತ್ತಷ್ಟು ಕಾಡಿಸುವ ಕೀಟಲೆ ಅವನದು. ಉಶ್ ಎಂದು ಸನ್ನೆ ಮಾಡಿ ನೋಡಲ್ಲಿ ಎಂಬಂತೆ ಸನ್ನೆ ಮಾಡಿ ತೋರಿಸಿದ್ಲು ನಕ್ಷತ್ರ. ಮನೆ ಕೆಲಸದ ರೇವತಿ ಆ ಕಡೆ ತಿರುಗಿ ಒಣಗಿದ ಎಲೆಗಳನ್ನು ಗುಡಿಸುತ್ತಿದ್ದರು. ಅಚಾನಕ್ಕಾಗಿ ತಿರುಗಿದವರು ಬಿದ್ದ ಹೂಗಳನ್ನು ನೋಡಿ ನಡೆದಿರುವುದೇನು ಎಂದು ಅರ್ಥವಾದಂತೆ, ಚಿಕ್ಕಮ್ಮರೇ ಒಳಗಡೆ ಹೋಗಿ, ನಾನು ಹೂಗಳನ್ನು ತರ್ತೀನಿ ಅಂದರು. ನಾಚಿಕೆಯಿಂದ ತಲೆ ತಗ್ಗಿಸಿ ಅಲ್ಲಿಂದ ಹೋದರೆ ಸಾಕೆನಿಸಿ ನಕ್ಷತ್ರ ಹೊರಟರೆ ಸದ್ದಿಲ್ಲದಂತೆ ನವೀನ್ ಹಿಂಬಾಲಿಸಿದ. ಅಡುಗೆ ಮನೆಗೆ ಹೋಗಿ ಕೊಟ್ಟಿಗೆ ಕೆಲಸದವರು ಆಗಲೇ ಕರೆದುಕೊಟ್ಟಿದ್ದ ನೊರೆ ಹಾಲನ್ನು ಕಾಯಿಸಲು ಇಟ್ಟು ಸಕ್ಕರೆಗಾಕಿ ಹುಡುಕಾಡಿದರೆ ತಟ್ಟನೆ ಸಕ್ಕರೆ ಡಬ್ಬವನ್ನು ಕೈಯಲ್ಲಿಡಿದುಕೊಂಡು ಕಾಡಿಸುವ ಸರದಿ ನವೀನನದ್ದು. ಶುಗರ್ ಬಾಕ್ಸ್ ಕೊಡು, ಕಾಫಿ ಮಾಡಬೇಕು ನಕ್ಷತ್ರ ಕೇಳಿದರೆ, ಇಲ್ಲ ಇಲ್ಲ, ಹನಿ ನಿನ್ನ ಹತ್ರ ಇರೋದು ನಗುತ್ತಾ ಉತ್ತರಿಸಿದ ನವೀನ್. ಅಮ್ಮಂದರು ಎದ್ದು ಬಂದುಬಿಡ್ತಾರೆ, ಕೊಡು, ಎಲ್ರಿಗೂ ಬೆಡ್ ಕಾಫಿ ಕೊಡಬೇಕು ನಾನಿವತ್ತು ಮನದಿಂಗಿತವನ್ನು ಹೇಳಿದಳು ನಕ್ಷತ್ರ. ತನ್ನವಳ ಮನದಿಂಗಿತವನ್ನು ಕೇಳಿ ನವವಧು ಬೆಚ್ಚಗೆ ಗಂಟೆ 9 ಮಲಗಿದರೂ ಯಾರೂ ಕೇಳ್ರು. ಆದರೂ ತುಂಬು ಸಂಸಾರಕ್ಕೆ ಹೇಳಿ ಮಾಡಿಸಿದವಳು ನನ್ನವಳು ಎಂದ್ಕೊಂಡೆ. ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ವಾ, ನೀನು ಹನಿ ಕೊಡು, ನಾನು ಶುಗರ್ ಬಾಕ್ಸ್ ಕೊಡ್ತೀನಿ ಕೀಟಲೆ ನವೀನನದ್ದು. ಮೊದಲು ಶುಗರ್ ಕೊಡಿಲಿ, ಹಾಲು ಬಿಸಿ ಆಯಿತು, ಶುಗರ್ ಹಾಕಬೇಕು ಗದರಿಸಿ ಕಿತ್ತುಕೊಂಡು ಹಾಲಿಗೆ ಸಕ್ಕರೆ ಹಾಕಲು ತಿರುಗಿದರೆ ತನ್ನವಳನ್ನು ಹಿಂದಿನಿಂದ ತಬ್ಬಿಕೊಂಡು ಕೊರಳ ಇಳಿಜಾರಿನಲ್ಲಿ ಬಿಸಿಯುಸಿರ ಮತ್ತೇರಿಸುತ್ತಾ ತಾನೂ ಕೂಡ ಬಾಕ್ಸ್ನಿಂದ ಸಕ್ಕರೆ ತೆಗೆದು ಹಾಕಿದ ನವೀನ್. ಕಾಫಿಗೆ ಸಕ್ಕರೆ ಜಾಸ್ತಿ ಆಗಬೇಕು, ನಿನಗಿದೆ ಸುಮ್ಮನಿರು ಗದರಿಸಿದರೆ, ಅವ್ರಿಗೆಲ್ಲ ಶುಗರ್ ಹಾಕು, ನನಗೇನು ಬೇಡ, ನಾನು ತಗೋತೀನಿ ತನ್ನವಳ ತನ್ನಡೆಗೆ ತಿರುಗಿಸಿಕೊಂಡು ಮುದ್ದಿಸಲು ಶುರು ಮಾಡ್ದ. ಅಯ್ಯೋ ಅದೇನು ದರಿದ್ರ ನಿದ್ದೆನೋ, ಬೆಳಗಾಗಿ ಹೋಗಿದೆ, ಗೊತ್ತೇ ಆಗಲಿಲ್ಲ ಎಂದು ಗೊಣಗುತ್ತಲೇ ಅಡುಗೆ ಮನೆ ಕಡೆ ಬಂದ ಶಾಂತಮ್ಮ ಅಡುಗೆ ಮನೆಯಲ್ಲಿ ನವದಂಪತಿಗಳಿರುವುದನ್ನು ನೋಡಿ ಹೊರ ಹೋದರು. ಕಾಫಿ ಮಾಡಿ ತನ್ನವನಿಗೊಂದು ಕಪ್ ಕೊಟ್ಟು ಫ್ಲಾಸ್ಕ್ ಮತ್ತು ಕಪ್ಗಳನ್ನು ಎತ್ತಿಕೊಂಡು ಎಲ್ಲರಿಗೂ ಕೊಡಲು ಹೊರಟರೆ ತನ್ನವಳನ್ನು ತಡೆದು, ಇಷ್ಟು ಬೇಗ ಎದ್ದು ಇಷ್ಟೆಲ್ಲ ಮಾಡಿದೀಯಾ, ನಿನಗಿದ್ಯಾವುದೂ ಅಭ್ಯಾಸ ಇಲ್ಲ ಗೊತ್ತು, ಮೊದಲು ನೀನು ಕುಡಿ ಅಂತ ಹೇಳಿ ಕೈಲಿದ್ದ ಕಾಫಿಯನ್ನು ಮೊದಲು ತನ್ನವಳಿಗೆ ಕುಡಿಸಿ ತಾನು ಗುಟುಕಿಸಿ ಎಲ್ರಿಗೂ ಬೆಡ್ ಕಾಫಿ ಕೊಟ್ಟ ಹಾಗೆ ನನಗೂ ಬೆಡ್ ಕಾಫಿನೇ ಬೇಕು, ಬೇಗ ಬಾ, ರೂಮಲ್ಲಿ ಕಾಯ್ತಾ ಇರ್ತೀನಿ ಅಂತ ಮತ್ತೊಮ್ಮೆ ಕೆನ್ನೆ ಮುದ್ದಿಸಿ ಓಡಿದ್ದ. ಬಾಗಿಲು ಬಡಿದ ಸದ್ದಿಗೆ ಎಚ್ಚರವಾಗಿ, ಯಾರು ಇಷ್ಟು ಬೇಗ ಬಾಗಿಲು ಬಡಿತಾ ಇರೋದು ಎಂದುಕೊಂಡೆ ಟೈಮ್ ನೋಡಿ, ಆಗಲೇ 7 ಗಂಟೆ ಆಗಿದೆ, ಎಚ್ಚರನೇ ಆಗಲಿಲ್ಲ ಎಂದು, ರೀ ಹೇಳಿ 7 ಗಂಟೆ ಅಂತ ಹೇಳಿ ಗೌಡರನ್ನು ಎಬ್ಬಿಸಿ ಎದ್ದು ಬಂದು ಬಾಗಿಲು ತೆರೆದರೆ ಯಾರಿಲ್ಲ. ಹೊರಬಂದು ನೋಡಿದರೆ ನಕ್ಷತ್ರ. ಕ್ಷಣಕಾಲ ಗುರುತೇ ಸಿಗಲಿಲ್ಲ. ಗೃಹಿಣಿಯಂತೆ ಸೀರೆ ಉಟ್ಟು ಕೈಯಲ್ಲಿ ಕಾಫಿ ಟ್ರೇ ಹಿಡಿದು ನಿಂತಿದ್ದಾಳೆ. ಗುಡ್ ಮಾರ್ನಿಂಗ್ ಅಮ್ಮ. ಮುಖದಲ್ಲಿ ಮಂದಹಾಸ ಲಾಸ್ಯವಾಡುತ್ತಿತ್ತು. ಬಾಗಿಲು ಬಡಿದ ಸದ್ದಿಗೆ ತಾರಾ ಕೂಡ ಎದ್ದು ಬಂದು ನೋಡಿದ್ರೆ ಅದೇ ಸುಂದರ ನೋಟ. ನಕ್ಷತ್ರ, ಇಷ್ಟು ಬೇಗ ಎದ್ದು ಆಗಲೇ ಸ್ನಾನ ಮುಗಿಸಿ ಕಾಫಿ ತಂದಿದ್ದೀಯಾ, ಏನಕ್ಕೆ ಹೇಳೋಕೋದೆ, ಬಾ ಒಳಗೆ ಎಂದು ರೂಮಿನೊಳಗೆ ಕರೆದುಕೊಂಡು ಹೋದರೆ ಮಡದಿ ಜೊತೆ ಹಿಂದೆಯೇ ಎದ್ದು ಬಂದ ಸದಾನಂದರು ಅಣ್ಣನ ರೂಮಿಗೆ ಬಂದರು. ಕೂತ್ಕೋ ನೀನು ಎಂದು ಕೂರಿಸಿ ತಾರಾಮಣಿ 4 ಕಪ್ಗಳಿಗೆ ಕಾಫಿ ಸರ್ವ್ ಮಾಡಿ ಎಲ್ಲರಿಗೂ ಒಂದೊಂದು ಕಪ್ ಕೊಟ್ಟರೆ, ಇದೆಲ್ಲ ನೀನೇನಕ್ಕೆ ಮಾಡೋದಕ್ಕೆ ಹೋದೆ, ಶಾಂತಮ್ಮ ಇದ್ದಾರಲ್ಲ ಆರಾಮಾಗಿರೋದು ಬಿಟ್ಟು ಸುಧಾಮಣಿ ಅಂದರೆ, ಲಕ್ಷ್ಮಿ ಇಷ್ಟು ಬೇಗ ಹೇಳ್ಬೇಕು ಅಂತ ಯಾರು ಹೇಳಿದ್ರು ನಿನಗೆ, ಸುಖವಾಗಿರು ಮಗಳೇ ನೀನು ಅಂದರು ಗೌಡರು. ಲಕ್ಷ್ಮಿ ಕಾಫಿ ಮಾತ್ರ ಚೆನ್ನಾಗಿದೆ, ಸೂಪರ್ ಅಂದರು ಸದಾನಂದರು. ನವೀನಕ್ಕೆ ಕೊಟ್ಟಿಯ ಕಾಫಿನಾ ಅಂದರು ತಾರಾ. ಇಲ್ಲ, ಎಲ್ರಿಗೂ ಕೊಡೋಣ ಅಂತ ಬಂದೆ ಅಂದಳು ನಕ್ಷತ್ರ. ಎಲ್ರಿಗೂ ನಾನು ಕೊಡ್ತೀನಿ,
ಹೋಗು ನೀನು ನವೀನನ್ ಕೊಡು ಎಂದು 2 ಕಪ್ಗಳಿಗೆ ಕಾಫಿ ಬಗ್ಗಿಸಿಕೊಟ್ಟು, ಏನೂ ಕೆಲಸ ಮಾಡೋಕ್ಕೋಗ್ಬೇಡ ನೀನು, ಅದಕ್ಕೆಲ್ಲ ಜನ ಇದ್ದಾರೆ, ಇದ್ದಿದ್ದೇ ಜವಾಬ್ದಾರಿಗಳು, ಆರಾಮಾಗಿರು ಅಂದರು ಸುಧಾಮಣಿ. ಸರಿ ಅಮ್ಮ ಎಂದು ಹೇಳಿ ನಕ್ಷತ್ರ ಹೋದ ಮೇಲೆ ಶಾಂತಮ್ಮನನ್ನು ಕರೆದರು ಸುಧಾಮಣಿ. ಅಮ್ಮೋರೇ, ನೀವೇನಕ್ಕೆ ಕರೆದ್ರಿ ಗೊತ್ತು, ಎಚ್ಚರ ಆಗೋದು ಸ್ವಲ್ಪ ತಡ ಆಯಿತು, ಅಡುಗೆ ಮನೆಗೆ ಹೋದರೆ ನವೀನ್ ಇದ್ದ, ಅದಕ್ಕೆ ಹೋಗಲಿಲ್ಲ ಅಂದರು. ಎಲ್ಲವನ್ನು ಸಮರ್ಪಕವಾಗಿ ನಿಭಾಯಿಸಬಲ್ಲಳು ನಕ್ಷತ್ರ ಎಂದು ಎಲ್ಲರೂ ಅಂದುಕೊಂಡರೆ ಹಿಂಗೆ ನನ್ನ ಸೊಸೆ ಈಗಿನ ಕಾಲದವಳಾದ್ರು ಎಂದು ಗೌಡರು ಮೀಸೆ ತಿರುವಿದ್ದರು. ತಿಂಡಿ ಮುಗಿಸಿ ವಿಶ್ವನಾಥರ ಮನೆಗೆ ನವದಂಪತಿಗಳು ಹೊರಟರೆ ದೇವರ ಮನೆಯಲ್ಲಿ ಕೂರಿಸಿ ನಕ್ಷತ್ರಳಿಗೆ ಮಡಿಲಕ್ಕಿ ಹಾಕಿ ಆಶೀರ್ವದಿಸಿದರು ಸುಧಾಮಣಿ ಮತ್ತು ತಾರಾಮಣಿ. ಮಾವಂದಿರ ಕಾಲಿಗೆ ರಗಿದಾಗ ಬೇಗ ಬಂದ್ಬಿಡು ಲಕ್ಷ್ಮಿ ಅಂದರು ಗೌಡರು. ಜೀವನ್ ತನ್ನ ಜೊತೆಗೆ ಅರುಣ್ಣನ್ನು ಹೊರಡಿಸಿಕೊಂಡಿದ್ದ. ಎಲ್ಲರಿಂದ ಬೀಳ್ಕೊಟ್ಟು ಕಾರು ವಿಶ್ವನಾಥರ ಊರಿನ ದಾರಿ ಹಿಡಿದರೆ ನಕ್ಷತ್ರಳಿಗೆ ನಿಮಿಷಗಳು ಆಮೆ ವೇಗದಲ್ಲಿ ಚಲಿಸುತ್ತಿವೆ ಎಂಬ ಅಂತೆ ಭಾಸವಾಗ್ತಿತ್ತು. ಎಷ್ಟು ಬೇಗ ತವರು ತಲುಪಬಲ್ಲೆನೋ ಎಂಬ ಕಾತರತೆ ಅವಳಿಗೆ. ಇತ್ತ ವಿಶ್ವನಾಥರ ಮನೆಯಲ್ಲಿ ಹಬ್ಬದ ವಾತಾವರಣ. ನಕ್ಷತ್ರ ಹುಟ್ಟಿದ ಮೇಲೆ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬರೋ ದಿನ ಇದೇ ರೀತಿಯ ಸಂಭ್ರಮವನ್ನು ವಿಶ್ವನಾಥರ ಕಣ್ಣಲ್ಲಿ ಕಂಡಿದ್ದರು ಪೂರ್ಣಿಮಾ. ಆದರಿಂದು ಮಗಳು ಗಂಡನ ಮನೆಯಿಂದ ಮೊದಲ ಬಾರಿಗೆ ಬರುತ್ತಿದ್ದಾಳೆ. ವಿಶ್ವನಾಥರಿಗೆ ಇದೇ ಮಾತನ್ನು ಹೇಳಿದರು ಕೂಡ. ವಿಶ್ವನಾಥರು ಬಾಗಿಲಿನಲ್ಲೇ ಕಾದು ಅತ್ತಿಂದಿತ್ತ ಓಡಾಡುತ್ತಿದ್ದರು. ಮನೆ ಮುಂದೆ ಕಾರು ನಿಲ್ಲುತ್ತಲೇ ಮಕ್ಕಳಂತೆ ಕಾರಿನ ಬಳಿ ಓಡಿದರೆ ನಕ್ಷತ್ರ ಪಪ್ಪ ಎಂದು ತಂದೆಯ ಕೊರಳ ಬಳಿ ಬಳಸಿದ್ದಳು. ಆಟೋದಿಂದ ಎಳೆ ಮಗುವನ್ನು ಇಳಿಸಿಕೊಂಡಂತೆ ಮಗಳನ್ನು ಇಳಿಸಿಕೊಂಡರು. ತಂದೆ ಮಗಳ ಅನುಬಂಧದ ಮುಂದೆ ಉಳಿದವರೆಲ್ಲ ಮೂಕ ಪ್ರೇಕ್ಷಕರಷ್ಟೇ. ಬಾಗಿಲು ಪೂಜೆಗೆ ರೆಡಿ ಮಾಡಿದ್ದನ್ನು ನೋಡಿ ನನ್ನ ಗೆಸ್ಟ್ ಮಾಡಿದ್ರಾ ಅಂದಳು ನಕ್ಷತ್ರ. ನಿಂಗಲ್ಲ ಬಂಗಾರ, ನವೀನ್ ಅಳಿಯನಾಗಿ ಫಸ್ಟ್ ಟೈಮ್ ಬರ್ತಿರೋದಲ್ವಾ, ಅದಕ್ಕೆ ಇಬ್ಬರು ಬಾಗಿಲು ಪೂಜೆ ಮಾಡಿ ಒಳಗಡೆ ಬನ್ನಿ ಅಂದರು. ಅಮ್ಮ, ನೀನು ಸೇರಲ್ಲಿ ಅಕ್ಕಿ ಬೆಲ್ಲ ಇಟ್ಟೇ ಇಲ್ಲ ಅಂದ್ಲು ನಕ್ಷತ್ರ. ಅದೆಲ್ಲ ಹೆಣ್ಮಕ್ಳಿಗಷ್ಟೇ ನಗುತ್ತಾ ಹೇಳಿದರು ಪೂರ್ಣಿಮಾ. ಬಾಗಿಲು ಪೂಜೆ ಮುಗಿಸಿ ದೇವರಿಗೆ ದೀಪ ಹಚ್ಚಿ ಹಾಲ್ಗೆ ಬಂದು ಕುಳಿತರೆ ನಕ್ಷತ್ರ ಗುಬ್ಬಿಯಂತೆ ಅಪ್ಪನ ಮಡಿಲಿಗೇರಿದ್ದಳು. ಊಟ ಮುಗಿಸಿ ಶರದಿ ಸತಿ ಹೊರಟರೆ ಜೊತೆಯಲ್ಲಿ ಸ್ನೇಹಾಳು ಹೊರಟು ನಿಂತಳು. ಲಗೇಜ್ ತೆಗೆದುಕೊಳ್ಳಲು ರೂಮಿಗೆ ಬಂದ ಶರದಿಯನ್ನು ಹಿಂಬಾಲಿಸಿಕೊಂಡೇ ಬಂದಳು ನಕ್ಷತ್ರ. ಕೇಳಲು ಪ್ರಶ್ನೆಯೊಂದಿದೆ ಎಂದು ಮುಖದಲ್ಲೇ ಕಾಣುತ್ತಿತ್ತು. ಎನಿ ಕ್ವೆಶನ್ಸ್ ಅಂದಳು ಶರದಿ. ಪ್ರಶ್ನೆ ಇದೆ ಅಂತ ಗೊತ್ತಾದವಳಿಗೆ ಪ್ರಶ್ನೆ ಏನಂತ ಗೊತ್ತಿಲ್ವಾ ಕೇಳಿದ್ಲು ನಕ್ಷತ್ರ. ನಾನು ನಿನ್ನ ಮನಸ್ಸಿನ ರೀಡರ್ ಅಲ್ಲ, ಹೇಳು ಏನಂತ. ಯಾವತ್ತು ಬರ್ತೀರಾ ಮನೆಗೆ, ನಿಮಗೆ ಸ್ಪೆಷಲ್ ಟ್ರೀಟ್ ಕೊಡಬೇಕು. ಹ್ಯಾವ್ ಎ ನೈಸ್ ಟೈಮ್ ವಿತ್ ಬ್ರೋ ಕೆನ್ನೆಗಿಲ್ಲಿ ಹೇಳಿದಳು ಶರದಿ. ಕೆಲವೊಂದು ಬದಲಾವಣೆಗಳು ಅರ್ಥ ಆಗೋಕ್ಕೆ ಸಮಯ ಸಂದರ್ಭ ಬರಬೇಕು ಅಂತೀಯಲ್ಲ, ಅದು ನಿಜ ಶರು. ನಿನ್ನಲ್ಲಿ ನಾನು ಬದಲಾವಣೆಗಳನ್ನು ಕಾಣಲೇ ಇಲ್ಲ. ಯೋಚನೆ ಮಾಡು ಶರು. ನವಿ ಹನಿಮೂನ್ಗೆ ಹೋಗೋಣ ಅಂತ ಹೇಳಿದ್ದಾನೆ. 4 ಟಿಕೆಟ್ ಬುಕ್ ಮಾಡಿದ್ದಾನೆ. ಪ್ಯಾಕಿಂಗ್ ಶುರು ಮಾಡು ಅಂದಳು ನಕ್ಷತ್ರ. ಅರ್ಥವಾದವಳಂತೆ ಹ್ಞೂ ಸರಿ ಎಂದಳು ಸೂಟ್ಕೇಸ್ ತೆಗೆದುಕೊಳ್ಳುತ್ತಾ. ಮುಖದ ಮೇಲೆ ನಾಚಿಕೆ ಲಾಸ್ಯವಾಡುತ್ತಿತ್ತು. ಜಾತ್ರೆ ಮುಗಿದ ರಥಬೀದಿಯಂತೆ ಮದುವೆ ಸಂಭ್ರಮ ಸಡಗರೆಲ್ಲ ಮುಗಿದ ಮನೆ. ಈಗ ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀನಿ, ಮದುವೆ ಗಲಾಟೆಯಲ್ಲಿ ಹೋಗೋಕೆ ಆಗಲಿಲ್ಲ ಎಂದು ವಿಶ್ವನಾಥರು ಮಗಳಿಗೆ ಹೇಳಿ ಹೊರಟರೆ ಜೀವನ್ ಅರುಣ್ಣನ್ನು ಕರೆದುಕೊಂಡು ಕ್ರಿಕೆಟ್ ಆಡಲು ಹೋದ. ನಾನು ಸ್ವಲ್ಪ ಮಲಗ್ತೀನಿ ನಕ್ಷು ಎಂದು ನವೀನ್ ರೂಮು ಸೇರಿದರೆ ಉಳಿದವರು ನಕ್ಷತ್ರ, ಪೂರ್ಣಿಮಾ ಇಬ್ಬರೇ. ಅಡುಗೆ ಮನೆಗೆ ಅತಿಥಿಯಂತಿದ್ದ ಮಗಳು ಬಂದದ್ದನ್ನು ನೋಡಿ ಕಿಚನ್ ಕ್ಲೀನ್ ಮಾಡ್ತಿದ್ದ ಪೂರ್ಣಿಮಾ, ಏನಾದರೂ ಬೇಕಿತ್ತ ನಕ್ಷು ಅಂದರು ಪ್ರೀತಿಯಿಂದ. ಮೊದಲಿನಂತೆ ಬೈದೆ. ಮಿಸ್ ಯು ಅಮ್ಮ ತಬ್ಬಿಕೊಂಡಳು ನಕ್ಷತ್ರ ಮಾತಿಲ್ಲದೆ. ಗಂಡನ ಮನೆಯಿಂದ ಬಂದ ಮಗಳು ಹೀಗೆ ಅಳುತ್ತಾ ತಬ್ಬಿಕೊಂಡರೆ ತಾಯಿ ಕರಳು ಆತಂಕ ಪಡದೇ ಇರುವುದೇ? ಏನಾಯಿತು ಕಕ್ಕುಲಾತಿಯಿಂದ ಕೇಳಿದರು ಪೂರ್ಣಿಮಾ. ನಾನು ನಿನ್ನೆ ಎಲ್ರಿಗೂ ಕಾಫಿ ಮಾಡಿಕೊಟ್ಟೆ, ನೀನು ಹೇಳಿದ ಹಾಗೇನೆ. ಆದರೆ ಇಲ್ಲಿ ಒಂದಿನಾನು ಅಷ್ಟು ಬೇಗ ಎದ್ದು ಮಾಡಿದವಳಲ್ಲ. ನೀನು ಬೈದು ಬುದ್ಧಿ ಹೇಳ್ದಾಗಲೆಲ್ಲ ನಿನ್ನ ಮಾತು ಕೇಳಿ ನಾನು ನಿನಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಾಗಿತ್ತು ಅನ್ನಿಸ್ತಿದೆ. ಹೇಳು ಏನು ಮಾಡಲಿ ಅಂದಳು ಕಣ್ಣೀರು ಒರೆಸಿಕೊಳ್ಳುತ್ತಾ. ಹುಚ್ಚುಡ್ಗಿ, ನಮ್ಮಮ್ಮನೂ ನಂಗೆ ಬೈಯೋರು. ಮದುವೆ ಆದಮೇಲೆ ತವ್ರಿಗೆ ಹೋದರೆ ರಾಣಿ ಥರ ಕೂರಿಸ್ಕೊಂಡು ಸೇವೆ ಮಾಡಿಸ್ಕೊಂಡು ಬರ್ತಿದ್ದೆ ಎಂದು ಸಮಾಧಾನಿಸಿ, ಹೋಗು ನವಿ ಒಬ್ಬನೇ ಬೇಜಾರು ಮಾಡ್ಕೋತಾನೆ ಅಂದರು. ಮುಖ ನೋಡಿಯೇ ಮಗಳ ಸಂಸಾರ ಶುರು ಆಗಿದೆ ಎಂದು ಅರ್ಥ ಮಾಡಿಕೊಂಡು. ಶರದಿಗೂ ಇದೇ ಕಿವಿ ಮಾತನ್ನು ಕೇಳಿ ಕಳಿಸಿದ್ರು ಪೂರ್ಣಿಮಾ. ಅಮ್ಮನ ಎದುರಿಗೆ ಮಾತಿಗೆ ಎದುರಾಡಬಾರದು, ಹೇಳಿದಂತೆ ಕೇಳಬೇಕು. 2 ದಿನದಲ್ಲಿ ಹುಡುಗಾಟದ ಹುಡುಗಿ ನಕ್ಷತ್ರ ಬದಲಾಗಿದ್ಲು. ಮಗಳು ಹೋದ ಬಳಿಕ ಕುತ್ತಿಗೆಗೆ ಬಿದ್ದ 3 ಗಂಟುಗಳು, ಕಾಲಲ್ಲಿನ ಕಾಲುಂಗುರ ಹೆಣ್ಣಿಗೆ ಸಂಯಮ ಕಲಿಸಿದೆ. ಹುಡುಗಾಟಕ್ಕೆಲ್ಲ ಬ್ರೇಕ್ ಹಾಕತ್ತೆ ಅನ್ನೋದು ಸುಳ್ಳಲ್ಲ. ಸದ್ಯ ಮಗಳ ಸಂಸಾರ ಸುಖವಾಗಿದ್ದರೆ ಸಾಕು ಎಂದುಕೊಂಡು ತಮ್ಮ ಕೆಲಸವನ್ನು ಮುಂದುವರೆಸಿದರು ಪೂರ್ಣಿಮಾ. ಗೋಡೆ ಮೇಲಿದ್ದ ನಕ್ಷತ್ರಳ ಬಾಲ್ಯದ ಫೋಟೋಗಳನ್ನು ಎಂದೂ ಇಲ್ಲದಷ್ಟು ಅಸ್ಥೆಯಿಂದ ನೋಡುತ್ತಿದ್ದ ನವೀನ್.
ಅವನೇನು ನಕ್ಷತ್ರಳಂತೆ ಮೊದಲ ಬಾರಿಗೆ ರೂಮು ನೋಡುತ್ತಿರಲಿಲ್ಲ. ಆದರೂ ಎಂದೂ ಇಲ್ಲದಷ್ಟು ಸೂಕ್ಷ್ಮವಾಗಿ ಗಮನಿಸಿರಲಿಲ್ಲ. ಒಳಬಂದ ನಕ್ಷತ್ರ ಮತ್ತೊಮ್ಮೆ ಬುದ್ಧಿ ಬಂದಾಗಿನಿಂದ ಇದ್ದ ತನ್ನ ರೂಮಿನ ಸುತ್ತ ಕಣ್ಣಾಡಿಸಿದಳು. ಕಾಲಕಾಲಕ್ಕೆ ತಕ್ಕಂತೆ ವಿಶ್ವನಾಥರು ವಿನ್ಯಾಸವನ್ನು ಬದಲಾಯಿಸಿದ್ದರು ಮಗಳಿಗಾಗಿ. ಅವಳ ಪ್ರೀತಿಪಾತ್ರ ಕೋಣೆಯದು. ಹೆಮ್ಮೆ ಇತ್ತು. ಆದರೆ ನವೀನ್ ಮನೆ ನೋಡಿ ಬಂದ ಮೇಲೆ ಗೌಡರ ಶ್ರೀಮಂತಿಕೆಯ ಅರಿವಾಗಿದ್ದು. ಮನಸ್ಸು ಎಷ್ಟೇ ಬೇಡವೆಂದರೂ ಮನ ತಾಳೆ ಹಾಕಿ ನೋಡುತ್ತಿತ್ತು. ಅಷ್ಟೆಲ್ಲ ಸಕಲ ಸೌಕರ್ಯಗಳಿದ್ರೂ ಮತ್ತೇನಾದರೂ ಬೇಕಾ ಎಂದು ವಿಚಾರಿಸಿಕೊಳ್ಳುವ ಗಂಡನ ಮನೆಯವರ ಪ್ರೀತಿಯ ಕಾಳಜಿ. ಅಷ್ಟು ಶ್ರೀಮಂತನಾಗಿ ಬೆಳೆದವನಿಗೆ ಯಾವುದೇ ಕುಂದುಕೊರತೆಗಳಾಗದಂತೆ ತವರಲ್ಲಿ ನೋಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನವೀನ್ಗೆ ಕೊರತೆಯಾಗಬಾರದು ತವರಲ್ಲಿ. ತವರಿನ ಮರ್ಯಾದೆ ಪ್ರಶ್ನೆ ಇದು. ನಕ್ಷತ್ರ ಯೋಚಿಸುತ್ತಿದ್ದರೆ ನಕ್ಷತ್ರಳ ಬಾಲ್ಯದಿಂದ ಈಗಿನವರೆಗಿನ ಫೋಟೋಗಳನ್ನೆಲ್ಲ ನೋಡುತ್ತಾ ಇಷ್ಟು ವರ್ಷ ಕಿಂಚಿತ್ತೂ ನೋವಾಗದಂತೆ ಕೊರತೆಯಾಗದಂತೆ ಸ್ವತಂತ್ರವಾಗಿ ಬೆಳೆದವಳನ್ನು ಇನ್ನು ಮುಂದೆಯೂ ಹಾಗೇ ನೋಡಿಕೊಳ್ಳಬೇಕು ಎಂದುಕೊಂಡು ತಿರುಗಿದರೆ ನಕ್ಷತ್ರ ಅಲ್ಲೇ ನಿಂತಿದ್ಲು. ಏನಾದರೂ ಬೇಕಿತ್ತಾ? ರೂಮ್ ಚಿಕ್ಕದು ಅಂದಳು ಮೈ ಹಿಡಿ ಮಾಡಿಕೊಂಡು. ಅಲ್ಲೂ ನಾವೇ ಇರೋದು, ಇಲ್ಲೂ ನಾವೇ ಇರೋದು. ಇಷ್ಟು ವರ್ಷ ಇಲ್ಲದು ಇವಾಗ ಹೇಗೆ ಚಿಕ್ಕದು ಅನಿಸ್ತು? ಎರಡೂ ನಮ್ಮದೇ ಅಂದಮೇಲೆ ಕಂಪ್ಯಾರಿಸನ್ ಬೇಕಾ? ತನ್ನವಳನ್ನು ಎದೆಗೊರಗಿಸಿಕೊಳ್ಳುತ್ತಾ ಏನಾದರೂ ಬೇಕು ಅಂದ್ಯಲ್ಲ, ಬೇಕು ಎಂದು ಕೆನ್ನೆ ಊದಿಸಿಕೊಂಡು ತಿರುಗಿದ ನಗುತ್ತಾ. ಹೂವಿನಂತೆ ಪೆಟ್ಟು ಕೊಟ್ಟಳು ನಗುತ್ತಾ. 2 ದಿನಗಳು 2 ಗಂಟೆಗಳಂತೆ ಕಳೆದು ಹೋದವು. 2 ದಿನವೆಂದು ಬಂದಿದ್ದವರು 3 ದಿನ ಉಳಿದರು. ಗೌಡರ ಮನೆಯಿಂದ ಬುಲಾವ್ ಬರುವವರೆಗೂ ಹೊರಡುವ ಯೋಚನೆಯೂ ಸುಳಿದಿರಲಿಲ್ಲ. ಅರ್ಧ ಬಟ್ಟೆಗಳನ್ನು ತವರಿನಲ್ಲೇ ಬಿಟ್ಟು ಇನ್ನರ್ಧ ಬಟ್ಟೆಗಳನ್ನು ಪೂರ್ಣಿಮಾ ಮಗಳಿಗೆ ಪ್ಯಾಕ್ ಮಾಡಿಕೊಟ್ಟಾಗ, ನಾನಿನ್ನು ಈ ಮನೆಗೆ 2 ದಿನ ಬಂದು ಹೋಗುವ ಅತಿಥಿಯಷ್ಟೇ. ಕಣ್ಣಾಲಿಗಳು ನೀರಾಡಿದ್ದವು. ಈ ಬಾರಿ ಜೊತೆಗೆ ಜೀವನ್ ಕೂಡ ಇಲ್ಲ, ಗೆಳತಿಯರೂ ಇಲ್ಲ. ಅಪ್ಪ ಅಮ್ಮನಿಗೆ ನಮಸ್ಕರಿಸಿ ಜಾರಿದ ಕಂಬನಿಯನ್ನು ಒರೆಸಿಕೊಂಡವಳ ಮುಖ ನೋಡಲಾಗದು ವಿಶ್ವನಾಥರಿಗೆ. ನೆಕ್ಸ್ಟ್ ವೀಕ್ ಬರ್ತೀನಿ ಮಾವ, ನವೀನ್ ಭರವಸೆ ಕೊಟ್ಟ. ಅರ್ಧ ಗಂಟೆಯ ಪ್ರಯಾಣವಷ್ಟೇ. ಮನಸ್ಸಿನ್ನು ತಹಬದಿಗೆ ಬಂದಿಲ್ಲ. ಆಗಲೇ ಗಂಡನ ಮನೆ ಮುಂದಿದ್ದಳು. ಮೊದಲ ಬಾರಿ ಬಂದಿದ್ದು ನೆನೆಯುತ್ತಲೇ ಗಾರ್ಡನ್ ದಾಟಿ ಬಾಗಿಲಿಗೆ ಬರುವಷ್ಟರಲ್ಲಿ ಮನೆ ಮಂದಿಯೆಲ್ಲ ಎದುರಾಗಿದ್ದರು. ನವಿ ಅಣ್ಣ ಬಂದ. ಕರಣ್ ಓಡಿ ಬಂದು ನವೀನ್ ಕೊರಳಿಗೆ ಜೋತು ಬಿದ್ದು, ನೀನಿಲ್ಲದೆ 2 ದಿನ ಎಷ್ಟು ಬೋರಾಯಿತು ಗೊತ್ತಾ? ವರದಿ ಒಪ್ಪಿಸಿದ. ಜೀವನ್ ನೆನಪಾಗಿದ್ದ ನಕ್ಷತ್ರಳಿಗೆ. ಅದೆಷ್ಟು ಜಗಳವಾಡುತ್ತಿದ್ದೆವು. ಆದರೂ ಒಂದು ದಿನವೂ ಬಿಟ್ಟಿರುತ್ತಿರಲಿಲ್ಲ. ಸೊಸೆಯ ಬಾಡಿದ ಮುಖ ನೋಡಿ ಕೇಳುವ ಪ್ರಮೇಯವೇ ಇರಲಿಲ್ಲ. ಹೊಸದ್ರಲ್ಲಿ ನೋವು ಇದ್ದದ್ದೇ ಎಂದು. ನೋಡು, ಅರ್ಧ ಗಂಟೆ ಅಷ್ಟೇ. ಹೋಗಬೇಕು ಅನಿಸ್ದಾಗ ಹೋಗಿ ಬರುವಂತೆ. ನಿನ್ನ ಸ್ಕೂಟಿನ ಇಲ್ಲಿಗೆ ತರಿಸ್ಕೊ, ಇಲ್ಲ ಹೊಸ್ತು ತಗೊಳ್ಳುವಂತೆ. ಹೀಗೆ ಬೇಜಾರು ಮಾಡ್ಕೊಳ್ಬಾರ್ದು ಆಯ್ತಾ? ಸುಧಾಮಣಿಯೇ ಸೊಸೆಯನ್ನು ಸಮಾಧಾನಿಸಿದರು. ಏನಿಲ್ಲಮ್ಮ, ಸ್ವಲ್ಪ ಬೇಜಾರಷ್ಟೇ. ಕಣ್ಣೀರು ನುಂಗಿ ನಗುವಿನ ಮುಖವಾಡ ಧರಿಸಿದ್ಲು. ಶಾಸ್ತ್ರಗಳೆಲ್ಲ ಮುಗಿದ್ವು. ಇನ್ನು ನಿನಗೆ ಸ್ಯಾರಿ ವೇರ್ ಮಾಡಬೇಕು ಅಂತ ಡ್ರೆಸ್ ಕೋಡ್ ಇಲ್ಲ. ಇನ್ನು ಮುಂದೆ ಫ್ರೀ ಆಗಿರು. ಹಾಗೇ ರೀ, ಚಿನ್ನ ಬೆಳ್ಳಿ ಆಚಾರ್ಯರಿಗೆ ಸಂಜೆ ಮನೆಗೆ ಬರೋಕ್ಕೆ ಹೇಳಿ ಅಂದರು ತಾರಾ. ಹಾಂ ಹೌದು, ಅರಿಶಿಣದ ದಾರ ತೆಗೆದು ಮಾಂಗಲ್ಯದ ಸರಕ್ಕೆ ತಾಳಿ ಸುತ್ತಿಸ್ಬೇಕು ಅಂದರು ಸುಧಾ ನೆನಪು ಮಾಡಿಕೊಂಡು. ಬಟ್ಟೆ ಬದಲಾಯಿಸಿ ಬಂದ ನಕ್ಷತ್ರ ಬೇಡವೆಂದರೂ ಕೇಳದೆ ಅತ್ತೆಯರ ಜೊತೆ ಅಡುಗೆ ಮನೆ ಸೇರಿದ್ಲು. ನೀನೇನೂ ಮಾಡಬೇಡ, ಈ ಹಣ್ಣು ತಿಂತ ಕೂತ್ಕೋ ಸುಮ್ಮನೆ. ಸುಧಾಮಣಿ ಸೇವೊಂದನ್ನು ಕೊಟ್ಟು ಕೂರಿಸಿದ್ರು. ನಕ್ಷತ್ರ ಎಂದೂ ಖಾಲಿ ಕುಳಿತವಳಲ್ಲ. ಎಷ್ಟೆಂದು ರೆಸ್ಟ್ ಮಾಡಿಯಾಳು. ರೂಮಿನಲ್ಲಿ ಖಾಲಿ ಕೂತಷ್ಟು ಅವಳು ಮನೆಗೆ ಹೊಂದಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಾಳೆ. ಎಲ್ಲರ ಜೊತೆ ಬೆರೆತಷ್ಟು ಬೇಗ ಹೊಂದಿಕೊಳ್ಳುತ್ತಾಳೆ ಎಂದು ಯೋಚಿಸಿ ನವೀನ್ ಕೂಡ ನೆಪ ಹೇಳಿಕೊಂಡು ಬಂದು ಅಡುಗೆ ಮನೆ ಸೇರ್ದ. ಬೇಡವೆಂದರೂ ಕೇಳದೆ ನಕ್ಷತ್ರ ತಾನೇ ಬಡಿಸಲು ನಿಂತರೆ ತಾರಾಮಣಿ ಸೊಸೆಯ ಸಹಾಯಕ್ಕೆ ನಿಂತರು. ನಿಮ್ಮ ತಟ್ಟೆಗಳಿಗೂ ಬಡಿಸಿಕೊಂಡು ಕೂತ್ಕೊಳ್ಳಿ ಅಂದರು ಸುಧಾಮಣಿ. ಸೊಸೆ ಬಡಿಸಿದ್ದೆಂದು ಗೌಡರು 4 ತುತ್ತು ಹೆಚ್ಚೇ ತಿಂದರೆ ಇಷ್ಟು ದಿನ ಕನಸಾಗಿ ಕಾಡುತ್ತಿದ್ದ ಕನಸೊಂದು ನನಸಾದ ಖುಷಿಯಲ್ಲಿ ನವೀನ್ ಊಟ ಮುಗಿಸಿದ. ಊಟ ಮುಗಿಸಿ ಹಾಲ್ನಲ್ಲಿ ಎಲ್ಲರ ಜೊತೆ ಕುಳಿತು ಸುಧಾಮಣಿ ಹೇಳಿಕೊಟ್ಟಂತೆ ವೀಳ್ಯ ಜೋಡಿಸಿ ತನ್ನವನಿಗೆ ಕೊಟ್ಟರೆ ಮಲ್ನಾಡಡಿಕೆ, ಮೈಸೂರು ವಿಳಿದೆಲೆ, ಕೂಡಿದರೆ ಕೆಂಪು, ಅರುಣ್ ಕರಣ್ ಹಾಡೇಳಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದರು. ಇನ್ನೇನು ಕೆಲಸ ಇಲ್ಲ, ಕ್ಲೀನಿಂಗ್ ಅಷ್ಟೇ. ಅದನ್ನು ಕೆಲಸದವರು ಮಾಡ್ತಾರೆ. ಈಗ ನಾವು ಕೂಡ ರೆಸ್ಟ್ ಮಾಡ್ತೀವಿ. ಹೋಗು ರೆಸ್ಟ್ ಮಾಡು. ಆಚಾರ್ಯರು ಬಂದಾಗ ಕರಿತೀನಿ. ಸುಧಾಮಣಿ ಬಲವಂತವಾಗಿ ಕಳಿಸಿದ್ರು. ತವರಿನಿಂದ ತಂದಿದ್ದ ಬಟ್ಟೆ ಬರೆಗಳನ್ನು ಜೋಡಿಸಲು ಕೈ ಹಾಕಿದರೆ, ಕೆಲಸದವರಿಗೆ ಹೇಳಿ ನಿಂಗೆ ಹೇಗೆ ಬೇಕೋ ಹಾಗೆ ಅರೇಂಜ್ ಮಾಡಿಸ್ಕೊ, ನಿದ್ದೆ ಬರ್ತಿದೆ ತನ್ನವಳನ್ನು ತಬ್ಬಿದ ನವೀನ್. ಎಲ್ಲದಕ್ಕೂ ಕೆಲಸದವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಅಷ್ಟಕ್ಕೂ ಇದೇನು ಭಾರಿ ಕೆಲಸ ಅಲ್ಲ, 1 ಹಾರ್ ಅಷ್ಟೇ ಆಗೋಗುತ್ತೆ, ನೀನು ಸ್ವಲ್ಪ ಜೋಡಿಸು ಎಂದು ನವೀನ್ಗೂ ಕೆಲಸವನ್ನು ಹಚ್ಚಿದ್ಲು. ಶರದಿ ಕಾಲ್ ಮಾಡಿದ್ಲು. ಫ್ರೀ ಇದೆಯಾ ನಕ್ಷು? ಮೊದಲೇ ಕೇಳಿದ್ಲು. ಇದೇನೇ ಹೊಸದಾಗಿ ಪರ್ಮಿಷನ್ ತಗೋತಿದ್ದೀಯಾ ಎಂದು ಹೇಳಿ ಕಬೋರ್ಡ್ಸ್ಗೆ ಬಟ್ಟೆ ಜೋಡಿಸ್ಕೋತಿದ್ದೆ, ಹೇಳು ಅಂದಳು ನಕ್ಷತ್ರ.
ಸ್ನೇಹ ಕೂಡ ಕಾಲ್ಗೆ ಜಾಯ್ನ್ ಆಗಿದ್ಲು. ಗೆಳತಿಯರ ಜೊತೆ ಮನಸ್ಸೋ ಇಚ್ಛೆ ಮಾತನಾಡುತ್ತಾ ಬಟ್ಟೆ ಜೋಡಿಸುವ ಕೆಲಸ ಮುಗಿಸಿ ತಲೆ ಮೇಲೆ ಕೈ ಹೊತ್ತು ಕುಳಿತ ಭಂಗಿಯಲ್ಲಿ ಕುಳಿತಿದ್ದ ನವೀನ್ಗೆ ನೀನಿಷ್ಟೊತ್ತು ಸುಮ್ಮನೆ ಕೂತಿದ್ದ ಅಂದಳು. ಇಲ್ಲೊಬ್ಬ ಬಡಪಾಯಿ ಗಂಡ ಕೂತಿದ್ದಾನೆ ಅನ್ನೋದು ನೆನಪಿಲ್ವಾ ನಿನಗೆ? ಸತಿ ಹೇಳ್ತಿದ್ದ ನನಗೆ. ನಾನು ನಂಬಿರಲಿಲ್ಲ. ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಆಯಿತು ನನಗೀಗ ಅಂದ ನವೀನ್ ನಗುತ್ತಾ. ಹೌದು, ಅಣ್ಣಂದತ್ತ ಮಾತಾಡಲೇ ಇಲ್ಲ ಎಂದವಳಿಗೆ ಅವರಿಬ್ಬರು ಪೆಟ್ ಶಾಪಲ್ಲಿ ಬ್ಯುಸಿ ಇರ್ತಾರೆ ಎಂದು ಪಕ್ಕಕ್ಕೆ ಎಳೆದುಕೊಂಡು, ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ರೆ ಕೆನ್ನೆ ಸೊಕಿಸಿ ತಾಳಿ ಕಟ್ಟಿದವನೇ ನೆನಪೇ ಇರಲ್ಲ ಅಲ್ವಾ ನಿನಗೆ ಅಂದ ಕಚ್ಚಗುಳಿ ಕೊಡುತ್ತಾ. ಮಾಂಗಲ್ಯ ಸರವನ್ನು ಸುತ್ತಿಸಿದ ಮೇಲೆ ಅರಿಶಿಣ ದಾರವನ್ನು ಹಸಿರು ಗಿಡಕ್ಕೆ ಹಾಕೆಂದು ಸುಧಾಮಣಿ ಹೇಳಿದರೆ ನವೀನ್ ಅದನ್ನು ಜತನವಾಗಿ ನೆನಪಿಗೋಸ್ಕರ ಎತ್ತಿಟ್ಕೊಂಡಿದ್ದ. ಶರದಿ ಔತಣಕ್ಕೆ ಆಹ್ವಾನಿಸಿದ್ಲು. ಅದೆಷ್ಟೇ ಕೊರತೆ ಇಲ್ಲದೆ ತನ್ನಿಚ್ಛೆಯಂತೆ ಇರುವ ಸ್ವಾತಂತ್ರ್ಯವಿದ್ದರೂ ಶರದಿಯ ಕರೆಗೆ ನಕ್ಷತ್ರ ತುದಿಗಾಲಿನಲ್ಲಿ ಹೊರಟು ನಿಂತಳು. ಹನಿಮೂನ್ಗೆಂದು ಶಾಪಿಂಗ್ ಮುಗಿಸಿ ಸತಿ ಮನೆ ತಲುಪುವಷ್ಟರಲ್ಲಿ ಸ್ನೇಹ ಯತಿ ಆಗಲೇ ಬಂದಿದ್ರು. ಗೆಳತಿಯರನ್ನು ಕಾಣುತ್ತಲೇ ಹುಡುಗಾಟದ ಹುಡುಗಿ ನಕ್ಷತ್ರ ಪ್ರತ್ಯಕ್ಷವಾಗಿದ್ಲು. ನವೀನ್ಗೂ ಹಿತವೇ ತನ್ನವಳ ಈ ಪರಿ. ಅವನೆಂದೂ ಅವಳಿಗೆ ಕಟ್ಟುಪಾಡು ಹಾಕಲಾರ. ಊರಲ್ಲೇ ಇರ್ತಾನೆ, ಮನೆ ಕಡೆ ಒಂದಿನಾನೂ ಬಂದಿಲ್ಲ. ಯತಿಯೆಡೆಗೆ ಆರೋಪ ನಕ್ಷತ್ರಳದು. ಬ್ಯುಸಿ ಇರ್ತೀಯಾ ಅಂತ ಬರಲಿಲ್ಲ, ಬರ್ತೀನಿ ಬಿಡು ಅಂದ ಯತಿ. ಮೊದಲು ಶಾಲೆಗೆ ಹೋದ ಮಗು ಮರಳಿ ಬಂದು ತಾನು ಕಲಿತಿದ್ದನ್ನೆಲ್ಲ ತಾಯಿಗೆ ವರದಿ ಒಪ್ಪಿಸೋ ಹಾಗೆ ನಕ್ಷತ್ರ ಗೆಳತಿಯರಿಗೂ ಅಣ್ಣಂದಿರಿಗೂ ವರದಿ ಒಪ್ಪಿಸ್ತಾ ಇದ್ಲು. ನಕ್ಷತ್ರಳದೇ ಮಾತಿನ ಕಾರುಬಾರು. ಉಳಿದವರೆಲ್ಲ ಕಿವಿಯಾದರಷ್ಟೇ. ಮುಂದೇನು ಮಾಡ್ತೀಯಾ ಎಂದು ಸ್ನೇಹಾಳನ್ನು ಕೇಳಿದ್ದಕ್ಕೆ ಎಜುಕೇಷನ್ ಕಂಟಿನ್ಯೂ ಮಾಡ್ತೀನಿ ಅಂದಳು ನಿರ್ಧರಿಸಿದವಳಂತೆ. ನಕ್ಷತ್ರಳಿಗೆ ಕ್ಷಣ ಪಿಚ್ಚೆನಿಸಿತು. ನಾನು ಓದಲಾಗುವುದಿಲ್ಲ ಎಂದು ಸಾವರಿಸಿಕೊಂಡು, ಈ ಮುನೇಶ್ವರನ್ನ ಇನ್ನೂ ಎಷ್ಟು ವರ್ಷ ಕಾಯಿಸಬೇಕು ಅಂತಿದ್ದೀಯಾ ಎಂದಳು. 2-3 ವರ್ಷ ಮುನೇಶ್ವರನೇ ಕಾಯಿಸ್ತಿರೋದು ಅಂದಳು ಸ್ನೇಹ. ಇಬ್ಬರ ಮಧ್ಯೆ ಏನೂ ಸರಿಯಿಲ್ಲ ಎನಿಸಿತು ಎಲ್ಲರಿಗೂ. ಮುಖ ನೋಡಿದವರ ಅರ್ಥ ಮಾಡಿಕೊಂಡವರಂತೆ. ಮದುವೆಯಲ್ಲಿ ಅಂಕರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿದ್ರು, ಸ್ನೇಹಾಗೆ ಮನೇಲಿ ಓದೋಕ್ಕೆ ಪೀಸ್ಫುಲ್ ಮೈಂಡ್ ಇಲ್ಲಾದರೂ ಅಷ್ಟು ಚೆನ್ನಾಗಿ ಓದೋಳು, ಫಸ್ಟ್ ಕ್ಲಾಸ್ ಬರೋಳು, ಈಗ ಸಮಸ್ಯೆಗಳಿಗೆಲ್ಲ ಖಂಡಿತ ರ್ಯಾಂಕ್ ಬರ್ತಾಳೆ ಅಂದರು. ನಿಮ್ಗಳಷ್ಟು ಸುಲಭವಾಗಿ ನಾನು ಮನೇಲಿ ಈಗಲೇ ಮಾತಾಡೋಕ್ಕಾಗಲ್ಲ. ಕಾರಣಗಳು ನಿಮಗೆ ಗೊತ್ತು. ಪ್ರಾಬ್ಲಮ್ ಸಾಲ್ವ್ ಆಗಲಿ, ಅದಕ್ಕೆ ಓದು ಅಂದೆ. ಯತಿ ಪರಿಸ್ಥಿತಿಯನ್ನು ವಿವರಿಸಿದ. ಒಳ್ಳೆಯದಾಯಿತು, ನಮ್ಮ ಟೀಮಲ್ಲಿ ನೀನಾದರೂ ಓದು, ಶರದಿ ಹಾರೈಸಿದಳು. ನನಗೆ ನಿನ್ನ ನೋಡಂಗಾಗಿತ್ತು ನಕ್ಷು. ಬರೋಣ ಅಂದರೆ ಈ ಮುನೇಶ್ವರ ನಮ್ಮೂರಿಗೆ ಬರಬೇಡ ಅಂತಾನೆ, ಸ್ನೇಹ ಆರೋಪಿಸಿದಳು. ಓಹೋ, ಮದುವೆ ಮಾಡಿಕೊಂಡೇ ಕರ್ಕೊಂಡು ಹೋಗಬೇಕು ಅಂತಾನೇನೋ. ಸತಿ ಕೇಳಿದ್ದಕ್ಕೆ ಬಾಲ ಇಲ್ದೋರೋ ಕೋತಿಯದು, ಈಗಲೇ ಊರು ತುಂಬ ಮೆರವಣಿಗೆ ಹೋಗಿ ಬರ್ತಾಳೆ ಅಷ್ಟೇ, ಅದಕ್ಕೆ ಬೇಡ ಅಂದೆ. ಯತಿಯ ಸಮರ್ಥನೆ. ಶರು, ನೀನು ಫಾರ್ಮ್ ಹತ್ರ ಬರ್ತೀಯಲ್ಲ, ಕರ್ಕೊಂಡು ಬಾ, ಏನಾಗಲ್ಲ, ನವಿ ಹೇಳಿದ. ನಕ್ಷು ಹೋಗಬೇಡ, ನವೀನ್ ಇಲ್ವತ್ತೊಂದಿನ ಇಲ್ಲೇ ಉಳ್ಕೊಳ್ಳಿ ಅಂದಳು ಸ್ನೇಹ. ನಕ್ಷತ್ರಳಿಗೂ ಬಿಟ್ಟು ಹೊರಡುವ ಮನಸ್ಸಿದ್ದರೂ ಶರದಿ ಹೇಳಳು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.